ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದರೂ ಅಭಿವೃದ್ಧಿಯಲ್ಲಿ ಕುಂಠಿತ. ರೈತರ ಬಗ್ಗೆ ಕಾಳಜಿ ಇಲ್ಲದೆ ರೈತರಿಗೆ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನು ನೀಡುತ್ತಿಲ್ಲ ಎಂದು ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಆರೋಪಿಸಿದರು. ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾಸೌಧ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ಪ್ರಧಾನಮಂತ್ರಿಗಳನ್ನು ಟೀಕಿಸುವ ಕಾಂಗ್ರೆಸ್ನವರು ದೇಶದ ಕೇವಲ 3 ರಾಜ್ಯಗಳಲ್ಲಿ ಆಡಳಿತವನ್ನ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ದೇಶದ ಯಾವುದೇ ಮೂಲೆಯಲ್ಲೂ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಾರದ ದಿನಗಳು ಹತ್ತಿರದಲ್ಲೇ ಬರುತ್ತದೆ ಎಂದು ಅವರು ತಿಳಿಸಿದರು. ಶಿಡ್ಲಘಟ್ಟದಿಂದ ಜಿಲ್ಲಾ ಅಧ್ಯಕ್ಷರಾಗಿ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಕಡಿಮೆ ಮತ ಬರ್ತಕ್ಕಂಥ ಕ್ಷೇತ್ರ, ಬಿಜೆಪಿ ಇಲ್ಲದಿರ್ತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥದ್ದೆಲ್ಲ ತಮ್ಮೆಲ್ಲರ ಬೆಂಬಲದಿಂದ ಏನು ಇವತ್ತು ಪಕ್ಷ ಕಟ್ಟಿದ್ದೀವಿ, ತಾವೆಲ್ಲ ಏನು ಬೆಂಬಲ ಕೊಟ್ಟು ನಾವೆಲ್ಲ ಊರು ಓಡಾಡಿ ಬಿಜೆಪಿಯ ಏನು ನೋಂದಣಿ ಮಾಡಿದ್ದೀವಿ, ಮೆಂಬರ್ಶಿಪ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು. ಏನು ನಿಷ್ಠೆಯಿಂದ ಕೆಲಸ ಮಾಡೋರಿಗೆ ಬಿಜೆಪಿಯಲ್ಲಿ ಪಾಲಿಟಿಕ್ಸ್ ಯಾವ ತರ ಅಂತ ಹೇಳಿದ್ರೆ, ಬೇರೆ ಪಕ್ಷ ಕಾಂಗ್ರೆಸ್ ಅಲ್ಲಾಗ್ಲಿ ಬೇರೆ ಪಕ್ಷದಲ್ಲಾಗ್ಲಿ ಒಂದು ಮನೆತನಕ್ಕೆ ಸೀಮಿತವಾಗಿರ್ತಕ್ಕಂಥ ನಮ್ಮ ಪಕ್ಷ ಅಲ್ಲ. ತಮಗೆಲ್ಲ ಗೊತ್ತಿದೆ. ಇವತ್ತು ಮೋದಿಜಿ ಅವರನ್ನ ತೇಜೋವಧೆ ಮಾಡ್ತಾರೆ. ಏನಂದ್ರೆ ಒಂದು ಕಡೆ ಟೀನ ಬೇರೆ ಇನ್ನೊಂದು ಬಟ್ಲಿಟ್ಕೊಂಡು ನೋಡತಕ್ಕಂಥದ್ದು ಮಾಡ್ತಾರೆ, ಅವ್ರ ತಾಯಿ ಬಗ್ಗೆ ಮಾತಾಡ್ತಾರೆ. ಇವತ್ತು ಬಿಜೆಪಿ ಬೆಳ್ತಾ ಇರ್ತಕ್ಕಂಥ ಮೋದಿಜಿ ಅವರು ನೋಡಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇದೆ. ಆ ಮಟ್ಟಕ್ಕೆ ಬಿಜೆಪಿ ಯಾಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ, ನಿಷ್ಠಾವಂತ ಕಾರ್ಯಕರ್ತರು ಒಂದು ಸರಿ ಬಿಜೆಪಿ ಅಂತ ಅವರು ಒಂದು ಮನ್ಸಲ್ಲಿ ಬಂದ್ಬಿಟ್ಟು ಅಂತ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೆ ರಾಜಕಾರಣದಲ್ಲಿ ಪಕ್ಷ ಅದರ ಬಗ್ಗೆ ಎಷ್ಟೊಂದು ಇದರಿಂದ 4 ಕೋಟಿ 40 ಕೋಟಿ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೊಂದು ಬೂತಲ್ಲಿ ಇವತ್ತು ನಡೀತಾ ಇದೆ. ಹಿಂಗಾಗಿರೋದ್ರಿಂದ ಇವತ್ತು ಇಡೀ ದೇಶ ಕೇಸರಿಮಯ ಆಗಿದೆ. ಈಗ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಬಿಟ್ರೆ ಕಾಂಗ್ರೆಸ್ ಎಲ್ಲೂ ಇಲ್ಲ. ಈ 3 ರಾಜ್ಯಗಳಲ್ಲಿ ಮತ್ತೆ ವಾಪಸ್ ಹೋದ್ರೆ ಕರ್ನಾಟಕದಲ್ಲೇ ಒಂದೇ ಅಲ್ಲ, ಈ 3 ರಾಜ್ಯದಲ್ಲಿ ಕಾಂಗ್ರೆಸ್ ಹೋಗಿದ್ದೆ ಆದ್ರೆ ನಮ್ಮ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಹತ್ತಿರದಲ್ಲೇ ಇದೆ. ಈ ಒಂದು ಸಂಘಟನೆಯಲ್ಲಿ ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ತಾವೆಲ್ಲ ಮುಖಂಡರಿದ್ದೀರಾ. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಪದಾಧಿಕಾರಿಗಳಿಗೆ ಆಗ್ತಕ್ಕಂಥ ಅವಕಾಶ ಇದೆ. ತುಂಬಾ ಯಾರು ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಯಾರು ಆಸಕ್ತಿ ಇರ್ತಕ್ಕಂಥ ಪಕ್ಷ ಕಟ್ತೀವಿ, ಒಂದು ವಾರದಲ್ಲಿ ಅಟ್ಲೀಸ್ಟ್ 2 ದಿವಸ 3 ದಿವಸ ಆದ್ರೂ ಪಕ್ಷ ಸಂಘಟನೆಗೆ ಸೀಮಿತ ಮಾಡಿಕೊಂಡು ನಾನು ಕಟ್ತೀನಿ, ನನಗೆ ಶಕ್ತಿ ಇದೆ, ತನು ಧನ ಮನ ಹಾಕೊಂಡು ನಾನು ಕಟ್ತೀನಿ ಅಂತಕ್ಕಂಥವ್ರಿಗೆ ರಾಜ್ಯದಲ್ಲೇ ಕೊಡ್ತಕ್ಕಂಥ ಏನು ಒಂದು ಪದಾಧಿಕಾರಿಗಳಲ್ಲಿ ಕೊಡ್ತಕ್ಕಂಥ ಜವಾಬ್ದಾರಿ ನಾನು ತಗೋತೀನಿ. ಆ ಥರ ಆಸಕ್ತಿ ಇರೋ ದಯಮಾಡಿ ನನ್ನ ಹತ್ರ ಚರ್ಚೆ ಮಾಡಿ ಕೂತು ಒಂದು ಮಾತಾಡೋಣ. ಅದ್ರ ಜೊತೆಗೆ ಜಿಲ್ಲೆಯ ಪದಾಧಿಕಾರಿಗಳು ಮಾಡ್ತಕ್ಕಂಥದ್ದು ಕೂಡ ಸಾಕಷ್ಟಿದೆ. ಜಿಲ್ಲೆಯ ಒಂದು ನಮ್ಮ ಪಕ್ಷದ ಪದಾಧಿಕಾರಿಗಳಿದೆ, ಮೋರ್ಚಾದ ಅಧ್ಯಕ್ಷಗಳು ಪದಾಧಿಕಾರಿಗಳು ಅದರಲ್ಲೂ ಇದೆ. ಅದರಿಂದ ಸಾಕಷ್ಟು ಜವಾಬ್ದಾರಿಗಳನ್ನು ತಗೊಳ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣ ಅವರು, ರಾಜ್ಯ ಸರ್ಕಾರ ಕೇವಲ ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಜನತೆಗೆ ಮಂಕು ಬೂದಿ ಎರಚುತ್ತಿದೆ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿಲ್ಲ ಎಂದು ತಿಳಿಸಿದ್ರು. ಎಲ್ಲರೂ ಕೂಡ ಕೊಟ್ಟ ಮಾತುಕತೆ ನಡೆದಿದೆ. ಕೇವಲ ಅಧಿಕಾರಕ್ಕೋಸ್ಕರ ಏನ್ ಕೊಟ್ಟಿದ್ರು 5 ಗ್ಯಾರಂಟಿ ಅಂದ್ಕೊಂಡು ಇವತ್ತು ಅದ್ರ ಜೊತೆಗೆ ವಿಶೇಷವಾಗಿ ತಮ್ಮ ಕುರ್ಚಿಗೆ ಹೋರಾಟ ಮಾಡತಕ್ಕಂತ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಅದು ಒಂದು ದೊಂಬರಾಟ ಆಗಿದೆ. ಇವರು ಕ್ಷೇತ್ರದ ಅಥವಾ ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷದ ಆದೇಶದಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಾವು ರೈತರ ಪರವಾಗಿ ಹೋರಾಟ ಮಾಡಬೇಕು. ಆ ರೈತರ ಕಷ್ಟಗಳಿಗೆ ಯಾವುದೂ ಸ್ಪಂದಿಸ್ತಾ ಇಲ್ಲ. ಅದು ಯಾವುದೇ ಒಂದು ಕಚೇರಿಗೆ ಹೋದ್ರೆ ಇವತ್ತು ಕೇವಲ ಸರಳವಾಗಿ ಯಾವ ರೈತರಾಗ್ಬೋದು, ಕಾರ್ಮಿಕರಾಗ್ಬೋದು, ಅದು ಜನಸಾಮಾನ್ಯ ಕೆಲಸಗಳು ಆಗ್ತಾ ಇಲ್ಲ.
ಕೇವಲ ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ಹಣ ಕೊಟ್ಟಾಗ ಮಾತ್ರ ಕೆಲಸಗಳು ಆಗ್ತಾ ಇರುವಂತ ನಾವೆಲ್ಲ ಕೂಡ ನೋಡ್ತಾ ಇದೀವಿ. ಸಾರ್ವಜನಿಕ ಚಿಂತನೆ ಅದಾಗಿದೆ. ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಈ ಸರ್ಕಾರ ಇವತ್ತು ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರವನ್ನ ಕಿತ್ತೋಗಬೇಕು. ವಿಶೇಷವಾಗಿ ರೈತರಿಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರವನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಅಂತ ಹೇಳಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ನಮ್ಮ ಕ್ಷೇತ್ರದ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಮ್ಮ ತಹಶೀಲ್ದಾರ್ ಅವರಿಗೆ ಇವತ್ತು ಮನವಿ ಕೊಡಬೇಕು. ಆ ಮನವಿ ಕೊಟ್ಟು ನಮ್ಮ ಏನು ಇವತ್ತು ಈ ಸರ್ಕಾರದ ಏನು ರೈತ ವಿರೋಧಿ ನೀತಿಗಳಿದ್ದಾವೆ, ಅದು ಜನ ವಿರೋಧಿ ನೀತಿಗಳಿದ್ದಾವೆ, ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಇವೆಲ್ಲವನ್ನು ಆ ಸರ್ಕಾರ ಗಮನಕ್ಕೆ ತರಬೇಕು. ಆ ಮುಖೇನ ಸರ್ಕಾರಕ್ಕೆ ಕಿವಿ ತರಿಸಬೇಕು, ಕಣ್ಣು ತರಿಸಬೇಕಂತೇಳಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತೀವಿ. ಆ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಭಾಗಿಯಾಗಿ ನಮ್ಮ ರಾಜ್ಯ ನಾಯಕರು ಮತ್ತೆ ನಮ್ಮ ಜಿಲ್ಲಾ ಮುಖಂಡರು ಯಾವ ರೀತಿ ಅದನ್ನ ಮನವಿ ಪತ್ರ ಕೊಡ್ಬೇಕಂತ ಮನವಿ ಪತ್ರನ ನಮ್ಮ ತಾಲೂಕು ದಂಡಾಧಿಕಾರಿ ಕೊಡಕ್ಕೆ ನಾವೆಲ್ಲರೂ ಕೂಡ ಸನ್ನಿಧಾನ ಬಂದಿದ್ವಿ. ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಬೇಕಂತ ಮನವಿ ಮಾಡ್ತಾ ನಂತರ ಎತ್ತಿನ ಬಂಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಾಲೂಕು ಕಚೇರಿವರೆಗೂ ತೆರಳಿ ತಹಶೀಲ್ದಾರ್ ಅವರ ಮುಖೇನ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಹೋಬಳಿಯ ರೈತರು ಹೆಚ್ಚಾಗಿ ರೇಷ್ಮೆ, ಹೈನುಗಾರಿಕೆ ಮತ್ತು ತರಕಾರಿ ಬೆಳೆಯುವವರಾಗಿದ್ದು ಆ ಭಾಗದ ರೈತರ ಜಮೀನನ್ನು ಕೆಡಿಬಿಗೆ ನೀಡಿದ್ದು ಇದರಿಂದ ರೈತರಿಗೆ ಸಮಸ್ಯೆಯಾಗಿ ಕೃಷಿ ಚಟುವಟಿಕೆ ಕುಂಠಿತವಾಗುತ್ತಿದೆ. ಆದ್ದರಿಂದ ಕೆಡಿಬಿಗೆ ನೀಡಲಾಗಿರುವ ಫಲವತ್ತಾದ ಕೃಷಿ ಜಮೀನನ್ನು ಕೈಬಿಟ್ಟು ದೇಶದ ಬೆನ್ನೆಲುಬಾದ ರೈತರ ಜೀವನವನ್ನು ಉಳಿಸಬೇಕೆಂದು ಆಗ್ರಹಿಸಲಾಗಿದೆ. ತಹಶೀಲ್ದಾರ್ ಗಗನ ಸಿಂಧೂರ್ ಅವರು ಮಾತನಾಡಿ, ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದು ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದೇವೆ. ತಾವು ನೀಡಿದ ಮನವಿಯನ್ನ ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ತಲುಪಿಸುವುದಾಗಿ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮನವಿನ ಸ್ವೀಕರಿಸಿದ್ದೀನಿ ನಾನು. ಮತ್ತು ನೀವು ಹೇಳಿದ ಎಲ್ಲ ಇದನ್ನ ಪರಿಹರಿಸೋದಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಪಡ್ತೀವಿ. ನಾವು ಅಧಿಕಾರಿಗಳೆಲ್ಲ ಇರೋದು ರೈತರ ಪರವಾಗಿ, ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ. ನಿಮ್ಮ ಕೆಲಸಗಳೇನಿದೆ ನಮ್ಮ ಹಂತದಲ್ಲಿ ನಾವು ಮಾಡೋದು ಖಂಡಿತ ಮಾಡಿಬಿಟ್ಟು ಸರ್ಕಾರದ ಮಟ್ಟಕ್ಕೆ ತಲುಪ್ತೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಘಟಕ ಅಧ್ಯಕ್ಷ ನರೇಶ್, ಎಸ್ಟಿ ಮೋರ್ಚಾ ಮಾಜಿ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ, ಮಹಿಳಾ ಮೋರ್ಚಾ ಶಿಡ್ಲಘಟ್ಟ ನಗರ ಘಟಕ ಅಧ್ಯಕ್ಷೆ ತ್ರಿವೇಣಿ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಕರೆ ಕೊಟ್ಟಾದ್ಮೇಲೆ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಸುಮಾರು 150 ತಾಲೂಕಲ್ಲಿ ಇವತ್ತು ಮುಗಿದಿದೆ. ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಶನಿವಾರ ಚಿಂತಾಮಣಿ ನಡೀತಾ ಇದೆ. ಈಗಲಾದ್ರೂ ಅವರ ಸೀಟು ಕಿತ್ತಾಟ ಬಿಟ್ಟುಬಿಟ್ಟು ಬೇಗ ಮುಗಿಸ್ಕೊಂಡು ಅವ್ರದ್ದು ಏನ್ ಮಾಡುವಾಗ ಮಾಡಿಕೊಂಡು ರೈತರ ಕೆಲಸ ಮಾಡಬೇಕು. ರೈತರು ಕಂಗಾಲಾಗಿದ್ದಾರೆ. ರೈತರು ಉಳಿಬೇಕು. ರೈತರು ಉಳಿದ್ರೆ ರಾಜ್ಯ ಉಳಿಯೋದು, ದೇಶ ಉಳಿಯೋದು ಅಂತೇಳಿ ಈ ಒಂದು ಮನವಿಯನ್ನ ನಮ್ಮ ಎಲ್ಲಾ ಮುಖಂಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಬಿಜೆಪಿಯ ಹಾಗೂ ಜಿಲ್ಲೆಯ ಮೋರ್ಚಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮೋರ್ಚಾ ಅಧ್ಯಕ್ಷರು, ರೈತರ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಮಂಡಲದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ರೈತ ಮುಖಂಡರು ಇವತ್ತು ಎಲ್ಲಾ ಪಂಚಾಯತಿಯಿಂದ ಬಂದಿರತಕ್ಕಂಥದ್ದು. ಇವತ್ತು ಎಲ್ಲರ ಆಗ್ರಹ ಇಷ್ಟೇ, ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ರೈತರಿಗೆ ಆಗ್ತಾ ಇರತಕ್ಕಂಥ ಅತೃಷ್ಟಿ, ಒಂದು ಅನಾಹುತಗಳಿಗೆಲ್ಲ ಆಗಿರ್ತಕ್ಕಂಥ ಒಂದು ಪರಿಹಾರ ಕೊಡಬೇಕು ಅಂತ ಈ ಬೇಡಿಕೆಯನ್ನ ಇವತ್ತು ತಹಸೀಲ್ದಾರ್ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಗವರ್ನರ್ ಕೂಡ ಕೊಡ್ತಕ್ಕಂಥ ಮನವಿಗೆ ಬಂದಿದ್ದೀವಿ. ಇವತ್ತು ದಯಮಾಡಿ ಇವತ್ತು ಬಂದಿರತಕ್ಕಂಥವ್ರು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಪರಿಗಣನೆ ಮಾಡಿ ಏನಾದ್ರೂ ಒಂದು ಒಂದು ರೈತರ ಪರ ಸರ್ಕಾರ ನಿಲ್ಲದಂತ ಉಗ್ರ ಹೋರಾಟ ಮಾಡಬೇಕಂತ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ರೆವಿನ್ಯೂ ಇದರಲ್ಲಿ ಡಿಪಾರ್ಟ್ಮೆಂಟ್ ಯಾವ್ದ್ರಲ್ಲೇ ಆದ್ರೂ ದುಡ್ಡು ಕೊಡದೆ ಯಾರು ಕೆಲಸ ಮಾಡ್ತಲ್ಲ. ರೈತರದು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಈಗ ಈ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ, ಮಿನಿಸ್ಟರ್ಗಳಿಗೆಲ್ಲ ಸಂಬಂಧಪಟ್ಟವ್ರಿಗೆ ದುಡ್ಡು ಕೊಟ್ಟು ಬಂದಿದೀವಪ್ಪ. ಆ ದುಡ್ಡನ್ನ ಫಸ್ಟ್ ರಿಕವರಿ ಮಾಡ್ತೀವಿ, ಅದಾದ್ಮೇಲೆ ನಿಮ್ ಕೆಲಸ ಅನ್ನೋ ಮಟ್ಟಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದಾರೆ. ಬೇಕಂತ ಹೇಳಿದ್ರೆ ಈ ಅನುಭವ ಪಡೆದಿರ್ತಕ್ಕಂಥವರು, ಈ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸುಮಾರು ಜನ ರೈತರು ಮಾತನಾಡೋರು ಇದ್ದಾರೆ. ಎಲ್ರಿಗೂ ಅವಕಾಶ ಸಿಗಲ್ಲ. ಇವ್ರು ಹೇಳ್ತಾರೆ ಏನ್ ಕಷ್ಟ ಇದೆ ಅಂತ ಹೇಳ್ಬಿಡು. ತಾಲೂಕು ಆಫೀಸ್ಗೆ ಹೋದ್ರೆ ಯಾವ ರೀತಿ ತಹಸೀಲ್ದಾರ್ ನಡ್ಕತ್ತಾರೆ, ಆರ್ಐಗಳು ನಡ್ಕತ್ತಾರೆ. ಈ ರೀತಿಯಾದಂತಹ ಧೋರಣೆ ಇದ್ರೆ ಯಾವ ರೈತರದು ಎಲ್ಲೂ ಕೆಲಸ ಆಗ್ತಾ ಇಲ್ಲ. ದುಡ್ಡು ಕೊಟ್ರೆ ಮಾತ್ರ. ಈಗ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಯಾರು ಮಾಡ್ತಾ ಇದಾರೋ ಅವರು ಫಿಕ್ಸ್ ಮಾಡ್ಕೊಂತಾರೆ ಇಷ್ಟು ರೇಟು ಅಂತ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ರೈತರಿಗೆ ಅವ್ರಿಗೆ ಲಂಚ ಹಾಕೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ.
ದುಡ್ಡಿಲ್ಲ ಅಂತ ಹೇಳಿದ್ರೆ ಅವ್ರ ಕೆಲಸ ಆಗಲ್ಲ. ಈ ರೀತಿಯಾದಂತಹ ಒಂದು ಧೋರಣೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ, ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ತಾಲೂಕಲ್ಲೇ ಕಂಡು ಬರ್ತಾ ಇದೆ. ಹಾಗಾಗಿ ಇದು ಹೆಚ್ಚಿನ ಸಮಯ ನಿಲ್ಲೋದಿಲ್ಲ. ಯಾವುದೇ ಕಾರಣಕ್ಕೂ ರೈತರು ಇದನ್ನ ಬಿಡೋದಿಲ್ಲ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಮುಖಂಡರು, ನಾಯಕರು ಎಲ್ಲರೂ ಸಹ ಅವರ ಜೊತೆಗಿರ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಹೋರಾಟವನ್ನ ಹೆಚ್ಚಿಗೆ ಮಾಡಿ ಅವರಿಗೆ ಬಿಸಿ ಮುಡಿಸಕ್ಕಂತ ಕೆಲಸ ಮಾಡ್ತೀವಿ. ನಮ್ಮ ರೈತ, ನಮ್ಮ ಚಿಲಕನೇರ್ಪು ಸೀನಪ್ಪನವರು ಆಗಿರ್ತಕ್ಕಂಥ ಒಂದು ಅನುಭವವನ್ನ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ರೈತ ಸಮಸ್ಯೆ ಏನಂದ್ರೆ, ನಮ್ಮ MLA ಸಾಹೇಬರು ಇಲ್ಲಿ ಗೆದ್ದಾಗ್ಲಿಂದ ನಾನು ಒಂದು ದಾರಿಗೆ ಹೇಳಿದ್ದೀನಿ. ನನ್ನ ಸ್ವಂತಕ್ಕಲ್ಲ, ಎಲ್ಲರೂ ಪ್ರತಿಯೊಬ್ರು ಓಡಾಡುವಂತ ದಾರಿಯಲ್ಲಿ ಅರ್ಜಿ ಕೊಟ್ಟಿದೀವಿ. ಜನಗಳ ಹತ್ರ ರೈತರಿಂದ ಅಂತ ಎಲ್ಲ ಫೋಟೋ ತೆಗೆದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ಎಲ್ಲರ ಹತ್ರನೂ ಹೋಗಿ ಮಾಡಿದೀನಿ. 3 ವರ್ಷದಿಂದ ಅರ್ಜಿ ಹಂಗೆ ಇದೆ, ಅರ್ಜಿ ಹಂಗೆ ಇದೆ. ಇಗೋ ನಾಳೆ ಇದ್ಗೋ ಮತ್ತೆ ಅಂತಾರೆ, ಮೀಟಿಂಗ್ ಅಂತಾರೆ, ಮತ್ತೆ ನಮ್ಗೂ ಎಲೆಕ್ಷನ್ ಡ್ಯೂಟಿ ಅಂತಾರೆ. ತಹಸೀಲ್ದಾರ್ ಅವರು ಯಾವಾಗ ಹೋದ್ರು ನಮ್ಗೆ ರೆಸ್ಪಾನ್ಸಿಬಿಲಿಟಿನೇ ಕೊಡ್ತಾ ಇಲ್ಲ. ಮತ್ತೆ MP ಹತ್ರನೂ ಕೂಡ ನಾವು ಫೋನ್ ಮಾಡಿಸಿ ಹೇಳಿಸಿದ್ವಿ, ಬಂದ್ಬಿಟ್ಟಿವಣ ಮಾಡ್ತೀವಣ ಅಂತಾರೆ. ಒಂದು ಕ್ಷಣ ಕೂಡ ಅವ್ರು ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ಇದು ಮನೆಯಲ್ಲಿ ದೊಡ್ಡ ಮನುಷ್ಯನ ಇರ್ತಾನೆ, ನಮ್ಮಪ್ಪ ಕುಡಿತಾ ಇದ್ರೆ ನಾನು ಕುಡಿತೀನಿ. ಅದಕ್ಕೋಸ್ಕರ ಇಲ್ಲಿ ಲೀಡರ್ ಅನ್ನೋರು ಒಬ್ರು, ಸರ್ಕಾರನೇ ಆ ತರ ಇದೆ. ಸರ್ಕಾರ ಆ ತರ ಇರೋದಕ್ಕೋಸ್ಕರ ಇವರು ಅಧಿಕಾರಿಗಳು ಕೂಡ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಯಜಮಾನ್ರು ಜವಾಬ್ದಾರಿ ಇಲ್ಲದೆ ಇದ್ದಾಗ, ಸರ್ಕಾರ ಜವಾಬ್ದಾರಿ ಇಲ್ಲದೆ ಇದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಹೇಳ್ರಿ. 3 ವರ್ಷದಿಂದ ನಮ್ಮ MLA ಗೆದ್ದಾಗ್ಲಿಂದ ಅವ್ರಿಗೂ ಸಹ ತಿಳಿಸಿದ್ದೀನಿ, ಅವ್ರು ಕೂಡ ಗಮನದಲ್ಲಿ ಹಾಕೊಂಡಿಲ್ಲ. ಮೊದಲು ನಮ್ಮ ರಾಜಣ್ಣವ್ರು ಇದ್ದಾಗ ಮಾಡಿರೋ ರಸ್ತೆನೇ ಅದು, ಇದುವರೆಗೂ ಅವ್ರು ಮಾಡೇ ಇಲ್ಲ. ಏನೇ ಒಂದು ಕೆಲಸನೇ ಆಗಿಲ್ಲ. ಯಾಕೆಂದ್ರೆ ಈ ಸರ್ಕಾರ ಅಂತ ಅನ್ಯಾಯ ಸರ್ಕಾರ ಅಂತ ಆಗಿದೆ. ಈ ಸರ್ಕಾರ ಯಾವಾಗ ಉರುಳಾಗುತ್ತೋ ಅವಾಗೇ ಒಳ್ಳೇದಾಗುತ್ತೆ ಅಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಸುಮಾರು 3 ವರ್ಷದಿಂದ ತಿರುಗಾಡ್ತಾ ಇದ್ದೀನಿ. ನನ್ನ ಸ್ವಂತ ದಾರಿ ಅಲ್ಲ, ನಕ್ಷೆಯಲ್ಲಿರೋ ದಾರಿನೇ. ನಕ್ಷೆ ಸಹ ಕೂಡ ಕೊಟ್ಟಿದ್ದೀನಿ, ಆದರೂ ಸಹ ಅವರು ಬಿಡುಗಡೆ ಮಾಡ್ಕೊಡ್ತಾ ಇರಲಿಲ್ಲ.